ಇನ್ನು ಬಿಜೆಪಿ ಆಳ್ವಿಕೆ ಉತ್ತರಾಖಂಡ್ನಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ. ಈ ಮೂಲಕ ದೇಶದಲ್ಲಿ ಯುಸಿಸಿ ಜಾರಿಯಾದ ಮೊದಲ ರಾಜ್ಯ ಅನ್ನೋ ಗರಿಮೆಗೆ ಉತ್ತರಾಖಂಡ್ ಪಾತ್ರವಾಗಿದೆ. ಯುಸಿಸಿ ಜಾರಿಯಿಂದ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಹತ್ತಾರು ವಿಚಾರದಲ್ಲಿ ಏಕರೂಪ ಬರುತ್ತೆ, ಪೌರರಿಗೆ ಸಮಾನ ಬಾಧ್ಯತೆ ಸಿಗುತ್ತೆ. ವಿವಾಹ ನೋಂದಣಿ ಕಡ್ಡಾಯ ಏನ್ ತಪ್ಪು? ಕಾಂಗ್ರೆಸ್ಸು ಇದು ಪ್ರಯೋಗಾತ್ಮಕ ಯೋಜನೆ, ಒಮ್ಮತಾಭಿಪ್ರಾಯ ಇಲ್ಲದೆ ಶುರು ಮಾಡಿದ ಯೋಜನೆ. ಒಮ್ಮತಾಭಿಪ್ರಾಯ ಕೊಡ್ರಪ್ಪ, ಬಂದು ನೋಡೋಣ ಅದೇನು ಕೊಡ್ತೀರಿ. ಕಾಂಗ್ರೆಸ್ ಹ್ಯಾಸ್ ಬಿಕಮ್ ವರ್ಚುಯಲಿ ಒನ್ ಕಮ್ಯುನಿಟಿ ಪಾರ್ಟಿ ಅನ್ಸುತ್ತೆ. ನೀವು ದೇಶದ ಬಗ್ಗೆ ಚಿಂತೆ ಮಾಡೋದು ನಿಲ್ಲಿಸೇ ಬಿಟ್ಟಿದ್ದೀರಿ. ನಾಟ್ ದಟ್ ಬಿಜೆಪಿ ಏನು ಟಾರ್ಚ್ ಬೇರರ್ಸ್ ಆಫ್ ದೇಶಭಕ್ತಿಯಿಂದ ನಾನು ಹೇಳಿಲ್ಲ. ಹೌ ಯಾರ್ರೀ ತಗೊಂಬರೋರು ಇದಕ್ಕೆ ಒಮ್ಮತ ಇದನ್ನು ತಗೊಂಬನ್ರಿ. ಅದು ಯಾರು ತರ್ತೀರಿ? ಕಾಂಗ್ರೆಸ್ ಅದು ನೋಡೇ ಬಿಡ್ತೀವಿ. ಬಡ್ಕೋತಿದೆ ಸುಪ್ರೀಂ ಕೋರ್ಟು. ಇದೇನಾ ದೇಶ? ಬೇರೆ ಎಲ್ಲದಕ್ಕೂ ಸೆಕ್ಯುಲರ್, ಎಲ್ಲರೂ ಸಮಾನರು. ಇದು ಬಂದಾಗ ಮಾತ್ರ ಇದಕ್ಕೆ ಮಾತ್ರ ಸಮಾನರಲ್ಲ. ಅವ್ರು ನೋಡ್ಕೊಂಡು ಮಾನ ಮರ್ಯಾದೆ ನಾಚಿಕೆನಾದ್ರೂ ಏನಾದ್ರು ಇದೆಯಾ ಇವ್ರುಗಳಿಗೆ? ಏನು ಕತೆ? ಸೆಕ್ಯುಲರ್ ಸಮಾನರು, ಅನುಕೂಲಕ್ಕೆ ತಕ್ಕಂತೆ ಇದಿಲ್ಲ. ಯಾಕೆ? ಜಾತ್ಯತೀತತೆ. ವಿವಾಹ ನೋಂದಣಿ ಕಡ್ಡಾಯ. ಏನು ಗಂಟೆನ ಹೋಗ್ಬಿಡೋದು? ಏನು ಗಂಟೆ ಹೋಗ್ಬಿಡುತ್ತೆ ವಿವಾಹವನ್ನು ನೋಂದಣಿ ಮಾಡಿದ್ರೆ ಮುಸ್ಲಿಮರು ಆರು ಯಾರೇ ಆಗಲಿ, ಹಿಂದೂನೇ ಆಗಲಿ, ಏನು ಗಂಟು ಹೋಗೋದು? ಭೇದವಿಲ್ಲದ ಎಲ್ಲರಿಗೂ ಒಂದೇ ವಿಚ್ಛೇದನ ಕಾಯ್ದೆ. ಏನಪ್ಪ ತಪ್ಪಿದೆ? ಆಗ ಸೆಕ್ಯುಲರ್ ಕಿತ್ತಾಕಿ ಹೇಳ್ತೀನಿ. ಅದೂ ಬೇಕು, ಇದೂ ಬೇಕು, ಕೇಕು ಬೇಕು, ತಿಂದು ಬಿಡಬೇಕು. ಇದು ಕಾಂಗ್ರೆಸ್ನವ್ರ ಹಣೆ ಬರಹ. ಅದಕ್ಕೆ ಆಫ್ ಲೇಟ್ ಯು ಆರ್ ಬೀಂಗ್ ಕಾಲ್ಡ್ ಇಂಡಿಯನ್ ಕಾಂಗ್ರೆಸ್ ಅಂದರೆ ಅದು ನೀವು ಒಂದು ಪಕ್ಷದ ಇದು ಇದಕ್ಕೆ ಕಾಂಗ್ರೆಸ್ ಆಗ್ತಿರೋದು. ಆ ಕಮ್ಯುನಿಟಿನ ಹಾಳು ಮಾಡಿದ್ದೆ ಕಾಂಗ್ರೆಸ್ಸು. ನೀವೇ ಹಾಳು ಮಾಡಿತ್ತು. ಹೇಳ್ತೀನಿ. ವಿವಾಹಕ್ಕೆ ಕನಿಷ್ಠ ವಯಸ್ಸು ನಿಗದಿ. ಯುವತಿಯರಿಗೆ 18 ತುಂಬಬೇಕು. ಏನು ತಪ್ಪಿದೆ? ಏನು ತಪ್ಪಿದೆ ಅಂತ ನಾನು ಕೇಳೋದು. ಯಾವ ಕಮ್ಯುನಿಟಿನಾರು ಆಗಲಿ, ಏನು ಬಾಲ್ಯ ವಿವಾಹ ಬೇಕಾ? ಅಲ್ಲೆಲ್ಲ 16 ವರ್ಷಕ್ಕೆ ಇಟ್ಟಿದ್ದಾರೆ ಸರ್. ಅದಕ್ಕೆ ಇಲ್ಲಿ 18 ವರ್ಷಕ್ಕೆ ಮಾಡೋದಂದ್ರೆ ಅದಕ್ಕೆ ಅಪೋಸ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ವಿರೋಧಿನೇ ಅಲ್ಲ. 16 ಆದರೂ ಪರವಾಗಿಲ್ವಾ? ಓಕೆನಾ? ಅದಕ್ಕೆ ಓಕೆ ಹಂಗಾರೆ. ಅಲ್ಲ, ಇವ್ರು ಮಹಿಳೆಯರ ಪರವಾಗಿ ಅಂತಾರೆ. ಇಲ್ಲಿ ಈ ಥರ ತಂದು ಏನು ತಪ್ಪೇನಿದೆ? ದತ್ತು ಪ್ರಕ್ರಿಯೆ ಸಮಾನ. ಒಂದು ಧರ್ಮದವರು ಮತ್ತೊಂದು ಧರ್ಮದ ಮಗುವನ್ನು ಪಡೆಯೋದಕ್ಕೆ ನಿಷಿದ್ಧ. ಚಾಲೆಂಜ್ ಮಾಡಿ. ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಅದು ನಿಷಿದ್ಧ ಆಗಬೇಕು ಅನ್ನೋದನ್ನು ಚಾಲೆಂಜ್ ಮಾಡಿ. ಬೇಡ ಅಂದಿರೋರು ಯಾರು? ಕರೆಕ್ಷನ್ಸ್ ಆಗೋದಾದ್ರೆ ಆಗೋಗ್ಬಿಡ್ಲಿ, ನೋಡೇ ಬಿಡೋಣ. ಒಳ್ಳೇದಾಗೋದ್ರೆ ಯಾಕೆ ಆಗಬಾರ್ದು? ಪಾಯಿಂಟ್ ಟೇಕನ್. ಸುಮ್ಮನೆ ಕಣ್ಣಿಗೆ ಕಾಣಿಸಿದಲ್ಲ ಸರಿ ಇಲ್ಲ ಅಂದ್ಬಿಟ್ರೆ ಕೇಳ್ಕೊಂಬರೋ ಕಿವಿನಲ್ಲಿ ಏನು ಗುಯ್ 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 ಅಂತ ತಮಟೆ ಹೊಡ್ಕೊಂಡು ಓಡಾಡ್ತಿದ್ದೀವ? ಹೋಯ್ತಾ ಕಾಲ ಈ ದೇಶದಲ್ಲಿ? ಹಲಾಲ್ ಇತ್ತಂತ ಕೆಲವು ಆಚರಣೆ ಸಂಪ್ರದಾಯಗಳಿಗೆ ಅನುಮತಿ ಇಲ್ಲ. ಬಹುಪತ್ನಿತ್ವ ನಿಷೇಧ. ಸರಿಯಪ್ಪ, ಲೆಟ್ ಖರ್ಗೆ ಆ್ಯಂಡ್ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಹೇಳಂಗಿಲ್ಲ ಬಿಟ್ಟರು, ಅವ್ರ ಮದುವೆ ಆಗಿಲ್ಲ. ಇನ್ನು ಇವರು ಯಾರು? ಪ್ರಿಯಾಂಕಾ ಗಾಂಧಿ. ಹೇಳ್ರಿ, ನನ್ನ ಯಜಮಾನ ಇನ್ನೊಂದು 6 ಮದುವೆ ಆಗ್ಬೋದಪ್ಪ ಅಂತ ಹೇಳ್ರಪ್ಪ, ನೋಡೋಣ. ಹೇಳ್ರಪ್ಪ, ಅದು ಯಾರು ಹೇಳ್ತೀರಿ? ನೋಡಬಿಡ್ತೀನಿ ನಾನು. ಹೇಳಿ. ಅಲ್ಲಾಗಬಾರ್ದು ಅಂದ್ರೆ ಅಲ್ಲಾಗ್ಬೋದು ಅಂದ್ರೆ ಇಲ್ಲಿ ಯಾಕೆ ಆಗಬಾರ್ದು ಅಂತ ಅವನಾರು ಕೇಳಿದ್ರೆ ಅದ್ಯಾಕದು? ಪಾಲಿಗಮಿ ಕೇಸ್ ಹಾಕ್ಬಿಡ್ತೀವಿ, MLA ಶಿಪ್ಪಿಂದ ಕೆಳಗೆ ಇಳಿಸ್ಬಿಡ್ತೀವಿ, ನಿನ್ನ ನಾನು ನೋಡ್ತಾ ಇರಲ್ಲ ಅಂತ ಕಾಟ ಕೊಡ್ತಾರೆ. ಅದೇಂಗದು? ಯಾಕದು ಆಗಬೇಕು? ಅದನ್ನು ಮುಸ್ಲಿಂ ಹೆಣ್ಣು ಮಕ್ಕಳು ಒಪ್ತಾರ? ಹೇಳಿಸಿ ನೋಡೋಣ. ಹೇಳಿಸ್ತೀರಿ? ನಿಮ್ಮನ್ನು ನಂಬಕ್ಕೆ ಬರಲ್ಲ. ನಿಮ್ಮನ್ನು ನಿಮ್ಮನ್ನು ಮೊದಲನೇ ಪತ್ನಿ ಇರೋವಾಗ 2ನೇ ಪತ್ನಿ ಮದುವೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಏನಪ್ಪ ತಪ್ಪಿದೆ? ಕರೆಕ್ಟಾಗಿ. ಸಮಾನ ಉತ್ತರಾಧಿಕಾರ ಹಕ್ಕು. ಮಗ ಮಗಳಿಗೆ ಸಮಾನ ಆಸ್ತಿ ಹಕ್ಕು ಅಂತಿದೆ. ಇದರಲ್ಲಂತೂ ಏನು ತಪ್ಪಿದೆಯಪ್ಪ? ಮಗ ಮಗಳು ಒಂದೇ ಅಂತ ಆದ್ಮೇಲೆ ಎಲ್ಲರಿಗೂ ಸಮಾನ ಏನು ಹಕ್ಕು? ಆಸ್ತಿ ಒಂದೇ ಕೊಟ್ರೆ ಏನು ಇದು ತೊಂದರೆ? ನಿಮಗೆ ಕಷ್ಟ. ಬಟ್ ಮುಸ್ಲಿಮರಂಗ ಅಲ್ಲಿ ಬಡವರು ಮುಸ್ಲಿಮರು ಅವ್ರ ಆಸ್ತಿನೇ ಇರಲ್ಲ, ಕೊಡಕ್ಕೇನಿರುತ್ತೆ ಅವಾಗ? ಅಲ್ಲ, ಇರೋದು ಪ್ರಕಾರದಲ್ಲಿ ಹೆಣ್ಮಕ್ಳಿಗೆ ಕೊಡೋಂಗಿಲ್ಲ. ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಮುಸ್ಲಿಂ ಹೆಣ್ಣು ಮಕ್ಕಳುಗಳಿಗೆ ಆಸ್ತಿನ? ಏನು ಅವರೇನು ಕಾಡು ಪ್ರಾಣಿಗಳ? ಒಳ್ಳೆ ಕತೆ. ಮುಸ್ಲಿಂ ಹೆಣ್ಮಕ್ಳು ಕಷ್ಟಪಟ್ಟು ಮೆಷಿನಲ್ಲಿ ಹೊಡೆದ್ಬಿಟ್ಟು ಕಾಲು ಕೈಯೆಲ್ಲ ಊದಿಸ್ಕೊಂಬಿಟ್ಟು ಹೊಲಿಗೆ ಮಾಡಿ ಅಥವಾ ಯಾವುದೋ ಕಡೆ ಕಾಜಾ ಗುಂಡಿ ಹಾಕ್ಕೊಂಡು ಬಂದಿದ್ದು ದುಡ್ಡು ತಿನ್ನಕ್ಕೆ ಚೆನ್ನಾಗಿರುತ್ತಾ ಗಂಡಸರಿಗೆ? ಎಷ್ಟು ಮುಸ್ಲಿಂ ಹೆಣ್ಮಕ್ಳು ತೋರಿಸ್ಲಿ? ಪಾಪ ದುಡಿಯೋದು ಮನೇಲಿ ಗಂಡು ಮಕ್ಕಳು ಇರ್ತಾರೆ. ಪರವಾಗಿಲ್ಲ, ಯಾಕೆ ಕೊಡಬಾರ್ದಂತೆ? ಕೊಡಬೇಕು. 18 ಲಿವ್ ಇನ್ ಪೋಷಕರು ಡ್ಯಾಶ್ ಎಲ್ಲ ಸರಿ ಇದೆ ಎಲ್ಲ. UCC ಕಾಂಗ್ರೆಸ್ನವ್ರಿಗೇನು ಇದು ಬೇಡ, ಸುಮ್ಮನೆ ಇದು ಮುಸ್ಲಿಮ್ರು ಕೋಪ ಮಾಡ್ಕೊಂಬಿಡ್ತಾರೆ. ಯಾಕೆ ಸುಮ್ಮನೆ? ಓಟ್ ಅನ್ನೋದು ಇದೆಯಲ್ಲ, ಆ ಭಗವಂತ ಆಹಾರ ಸೃಷ್ಟಿ ಮಾಡೋ ಬದಲು ಓಟನ್ನೇ ಆಹಾರ ಮಾಡಿ ಬಿಟ್ಟಿದ್ದಿದ್ದರೆ ದಿನ ಬೆಳಗಾದ್ರೆ ಅದಕ್ಕೆ ಪೇಪರ್ ಬೇಕು, ಬ್ಯಾಲೆಟ್ಗೆ ಪೇಪರ್ ಬೇಕು ಅಂತ ಅನ್ನೋದು. ಯಾಕಂದರೆ ಅದನ್ನು ತಿನ್ನಕ್ಕೆ. ಎಸ್. ಓಕೆ.